ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ಹಿಂದಿನ ವೀಕೆಂಡಲ್ಲಿ ಮಾಡಿದ ವಿಡಿಯೋ ಇದು. ಸ್ಯಾಟರ್ಡೇ ವೀಕ್ ಆಫ್ ಇತ್ತಲ್ಲ, ಆವಾಗ ತುಂಬ ಬ್ಯುಸಿ ಇರೋದ್ರಿಂದ ಎಡಿಟಿಂಗ್ ಆಗಲಿ ವಾಯ್ಸ್ ಕೊಡೋದಾದರೆ ಆಗಿರಲಿಲ್ಲ. ಸೊ ಇವಾಗ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ವಿಡಿಯೋ ಇದು. ಅರ್ಲಿ ಮಾರ್ನಿಂಗು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅತ್ತೆ ಬಂದಿದ್ದರು, ಅವರು ಕೂಡ ಮನೇಲಿದ್ದರು. ದೇವ್ರ ಪೂಜೆ ಎಲ್ಲ ಮದುವೆ ಎದ್ದು ಬೆಳಗ್ಗೆನೇ ಮಾಡಿಬಿಡ್ತಾರೆ. ಇಬ್ಬರಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಒಬ್ಬರು ತಿಂಡಿ ಮಾಡ್ಕೋತಿದ್ರೆ ಒಬ್ರು ದೇವ್ರ ಪೂಜೆ ಮಾಡ್ತೀವಿ, ಇಲ್ಲ ಒಬ್ಬರು ದೇವ್ರ ಕಾರ್ಯ ಮಾಡ್ತಾಯಿದ್ರೆ ಒಬ್ಬರು ತಿಂಡಿ ಮಾಡ್ಕೋತೀವಿ, ಈ ಥರ. ಸೊ ಹಿಂದಿನ ದಿನವೇ ನಾನು ಶುಕ್ರವಾರಕ್ಕೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಅದರಿಂದ ಶನಿವಾರಕ್ಕೆ ಅಷ್ಟೊಂದೇನು ರಿಸ್ಕ್ ಆಗಲಿಲ್ಲ. ಶುಕ್ರವಾರನೇ ವಾರ ಮಾಡಿರೋದ್ರಿಂದ ಬೆಳಗ್ಗೆ ಎದ್ದು ಸ್ನಾನ ಗಿನ ಮಾಡಿ ದೀಪ ಹಚ್ಕೊಂಡ್ರೆ ಮುಗೀತು. ಹೊರಗಡೆ ನೋಡಿ ಗಾರ್ಡನ್ ಹಿಂಗೆ ಬಂದಿದೆ. ನನಗೆ ಗಿಡಗಳು ಮುಂಚೆ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಗಿಡಗಳು ಇದೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ. ಒಂಥರ ವೆದರ್ ಹೆಂಗಿದೆ ಅಂತ ಹೇಳಿದ್ರೆ, ಫುಲ್ಲು ಒಂಥರ ಮೋಡ ಮೋಡ, ಫುಲ್ಲು ಚಳಿ, ಈ ಥರ ಸಖತ್ತಾಗಿರುತ್ತೆ. ಮಾತ್ರ ಮಾರ್ನಿಂಗ್ ಟೈಮು ಹೊರ್ಗಡೆ ಬಂದು ಕುತ್ಕೊಂಡು ಕಾಫಿ ಕುಡಿಯೋದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ವೀಳ್ಯದೆಲೆದು ಹಬ್ಬಕ್ಕೆ ಆಗ್ತಲ್ಲ, ಏನಕ್ಕೆ ಅಂತಲೇ ಗೊತ್ತಿಲ್ಲ ಅದು. ಇದು ನೋಡಿ, ಇಲ್ಲೊಂದು ಹೂವತ್ತು ಗಿಡ ತೋರಿಸ್ತೀನಲ್ಲ, ಇದು ನಾವು ಸ್ಟಾರ್ಟಿಂಗ್ ಅಂದರೆ ನನ್ನ ಮಗಳು 1.5 ವರ್ಷ ಅನಿಸುತ್ತೆ, ಆವಾಗ ರೆಸಾರ್ಟ್ಗೆ ಹೋಗಿದ್ದಾಗ ತಂದಿದ್ದು. ಅದು ಬೀಜ ಬರುತ್ತಲ್ಲ, ಬೀಜ ಹಾಕಿ ಹಾಗೆ ಅದು ಹೋಗೋದೇ ಇಲ್ಲ, ಬರ್ತಾನೆ ಇರುತ್ತೆ ರಿಪೀಟು. ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆ ಬಂದಿದ್ದಾಗ ನಾನು ನನ್ನ ಹಸ್ಬೆಂಡ್ ಹಾಲಲ್ಲಿ ಮಲ್ಕೋತೀವಿ, ಅವ್ರು ರೂಮಲ್ಲಿ ಮಲ್ಕೋತಾರೆ. ಆರಾಮಾಗಿ ಮಲಗಿರಲಿ, ಬೆಳಗ್ಗೆ ಗೆದ್ದು ನಾನು ಮಧು ಅದು ಇದು ಅಂದ್ಕೊಂಡು ಸೌಂಡ್ ಮಾಡಿಕೊಂಡು ತಿಂಡಿ ಮಾಡೋದು ಅಂಥದ್ದು ಎಲ್ಲ ಮಾಡ್ತಾಯಿರ್ತೀವಿ ಅಂತ ಹೇಳಿ. ನನಗೆ ಕುಂಬಳಕಾಯಿ ಪಲ್ಯ ಅಷ್ಟಾಗಿ ಇಷ್ಟ ಆಗೋಲ್ಲ ಗೈಸ್. ಯಾಕೆಂದರೆ ಒಂದು ಸ್ವಲ್ಪ ತಿಂದ್ಬಿಟ್ರೂ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಮಧುಗಂತೂ ತುಂಬ ಇಷ್ಟ. ಅದರಲ್ಲಂತೂ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಕಡೆ ಮಾಡಿಕೊಡೆ ಅಂತಿರ್ತಾರೆ. ನನಗೆ ಈ ಚಪಾತಿ ಪೂರಿ ಇದೆಲ್ಲ ಮಾರ್ನಿಂಗ್ ಟೈಮು ಮಾಡೋದು ಅಂದರೆ ತುಂಬ ಬೋರು. ಒತ್ತಿ ಮಾಡಬೇಕು. ಅದು ಒತ್ತೋದೊಂದು ಮಿಷಿನ್ ಬರುತ್ತಲ್ಲ, ಅದು ಕೂಡ ಇದೆ, ಅದರಲ್ಲಿ ಅಷ್ಟು ಕ್ಲೀನಾಗಿ ಬರಲ್ಲ. ಕೊಡಿಲಿ ಮೋಮೋಸ್ ಇದು 1 2 3 4 5 6 7 ಮೋಮೋಸ್ ಸಾಕಾ? ನೋಡ್ರಿ ಅಣ್ಣವ, ತೋರಿಸಿ ಮೇಡಮ್ ಮೊಮೋಸ್ ತು ಗತ ಪಿಚ್ಚೆ ಹೋಗೋದು. ಯಾಕೆ ರಜೆ ಇಲ್ಲ? ನಾಳೆ ರಜೆ. ತಿಂಡಿ ತಿಂದ ಏನು ತಿಂದೆ? ಬಾಯ್ಲಿ ಏನು ತಿಂದೆ? ಹಿಂಗೆ ಏ ಸುಂದ್ರಿ, ಹೋಗೋ ಮೇಲೆ ಮನ್ಗಿರ್ತಾರೆ. ಇಲ್ಲಿ ನಿನ್ನ ಫ್ರೆಂಡ್ನ ರೊಟ್ಟಿನ ಹಂಗೆ ಅಲ್ಲಿ ತೂ ಅದು ಬಿಡೋದು, ಕಚ್ಚಿಬೇಡ ಬಿಡು. ನಾಳೆ ಬಾ ಡ್ಯಾಡಿ ಜೊತೆ. ಬಾಯ್. ಬಾಯೇನು ಚಿನ್ನಿ, ಇಲ್ಲಿ ಬಾಯನೇ. ಅಯ್ಯೋ ಓನ್ ಮಾಡ್ತಿದ್ರು ಅವಳಿಗೆ ನಾಚಿಕೆಗೆ. ಗಿಡೆಲ್ಲ ಹಾಳಾಗ್ಬಿಟ್ಟೈತೆ, ನೋಡೋಣ. ಇದು ಬರೀ ಅಷ್ಟೇ, ಬರೀ ಒಂದು ಕಡ್ಡಿ ಹಾಕಿದೆ, ಚೆನ್ನಾಗಿ ಬಂದೈತೆ. ಅದೇ ಥರ ಇದನ್ನು ಆಫೀಸಲ್ಲಿ ಕಿತ್ಕೊಬಂದಿದ್ದೀನಿ, ಬರೀ ಕಡ್ಡಿ. ನೋಡೋಣ, ಹಾಕೋಣ. ಚಿನ್ನಮ್ಮ ಬರೀ ಮಾಡಿದೆ. ಕೊಡ್ತೀನಿ ರವ, ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಬಿಸ್ಕಿಟ್ ಇಲ್ಲ ಮಗಳು, ಎಷ್ಟು ಒಣಗೋಗ್ಬಿಟ್ಟೈತೆ, ನೀರು ಹಾಕ್ತೆ.
ಇಷ್ಟು ಪುಟಾಣಿಗಿತ್ತು ತಂದಾಗ, ಚಿಕ್ಕ ಗಿಡ. ಇದು ಅಷ್ಟೇ, ಇಷ್ಟೇ ಉದ್ದಾಯ್ತಿದ್ದು, ಇಷ್ಟು ಉದ್ದ ಬೆಳೆದಿದೆ. ಗಿಂಡಬಾರ್ದು ಹಂಗೆಲ್ಲ. ಸುಂದ್ರಿ. ಸೊ ಗಿಂಡ್ಬಿಡ್ತಾಳೆ. ಬಾ, ಮಧುನೂ ಹೋದ್ರು, ಬಾಕ್ಸ್ಗೆ ಹಾಕೊಟ್ಟೆ ತೊಗೊಂಡು ಹೋದ್ರು. ಈಗ ಹೋದ್ಮೇಲೆ ಇಲ್ಲಿ ತೆಗಿ, ಓಪನ್ ಮಾಡು, ಕೊಡಿಲಿ ಓಪನ್ ಮಾಡೋದನ್ನ. ಹಂಗೆ ಒಂದೇ ತಗೋಬೇಕು, ಜಾಸ್ತಿ ತಿನ್ನಬಾರ್ದು. ಎಲ್ಲ ಚೆಲ್ಲೈತೆ. ಇದೊಂದು ಸ್ವಲ್ಪ ನಾನು ಪಾಪು ಚಪಾತಿ ಹಾಕ್ಕೊಂಡ್ರೆ ಮುಗಿತು. ಎಲ್ಲ ಕಿದ್ರೋಗಿದೆ. ಇದೊಂದು ಸ್ವಲ್ಪ ಪಾತ್ರೆ ಒಂದು ವಾಶ್ ಮಾಡಿಬಿಟ್ಟು, ಬಟ್ಟೆಗಳೆಲ್ಲ ಸ್ವಲ್ಪ ವಾಶ್ಗಿದೆ ಹಾಕ್ಬಿಟ್ಟು, ಸಂಕ್ರಾಂತಿ ಹಬ್ಬದ್ದು ಇಷ್ಟು ಮಾಡಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಮಾಡಬೇಕು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಇವತ್ತು ಕಾರ್ಬಾರ್ ಮಾಡ್ತೀನಿ. ಕೆಲಸ ರಜೆ ಇರೋದ್ರಿಂದ. ಕೊಡು. ಈಗಿನ ಕಾಲದಲ್ಲಿ ಯಾವ್ಯಾವ ಥರ ಚಾಕ್ಲೇಟ್ಸ್ಗಳು ಬರುತ್ತೆ ನೋಡಿ. ಏನು ಚಾಕ್ಲೇಟ್ ಅವ ಇದು? ಕೊಂಡ್ ಚಾಕ್ಲೇಟ್ ಅಂತೆ. ಹಿಂಗೆ ತಿನ್ನೋಕ್ಕಾದ್ರೂ ಮನ್ಸು ಬರ್ತದ. ಅದು ಎಷ್ಟು ಬಾಕ್ಸಲ್ಲಿ ತರಿಸ್ಕೊಂಡವಳೆ ಈ ಥರ ಬೇಕಂತ. ಓ ರಾಮ, ನಮ್ಮ ಕಾಲದಲ್ಲಿ 90ಸಲ್ಲಿ ಇತ್ತು. ತೆಗಿ ಥೋ ಹಸಿ ತೆಗಿಯವ. ಈ ತರ ಬಿಚ್ಚಿಬಿಟ್ಟು ಕೊಡು. ಈಗಲೂ ಐತೆ ಆಲ್ಪೆನ್ಲೇಬಲ್ ಚಾಕ್ಲೇಟ್ ಅಲ್ಲ. ಆವಾಗ ಒಂಚೂರು ಓಪನ್ ಆಯ್ತು, ಫುಲ್ ಈ ಥರನೇ ತೆಗ್ಬಿಡ್ಬೇಡ. ಒಂಚೂರು ಓಪನ್ ಮಾಡ್ಬಿಟ್ಟು ಕೊಡ್ಲಾ? ಕೊಡು. ಅದೇ ಹೇಳಕ್ಕೆ ಇಷ್ಟೊತ್ತು ನಿನಗೆ. ಹೋಗೋರು ನನಗೆ ಏನಪ್ಪ ಅಂದರೆ, ಇದು ಮೋಮೋಸ್ ಮಾಡೋಕ್ಕಂತೆ. ಸಂಜೆ ಮೋಮೋಸ್ ಮಾಡಬೇಕು. ಈಗಲ್ಲ ಚಿನ್ನಿ, ಸಂಜೆ ಮೋಮೋಸ್ ಮಾಡಬೇಕು ಅಂತೇಳಿ ಅದೇನೇನೋ ಕಳಿಸ್ಕೊ ಅಂತ ಹೇಳಿ ಸಾಮಾನೆಲ್ಲ ತೆಗ್ದು ಇಟ್ಬಿಟ್ಟು ಹೋಗೋರೆ. ಸಂಜೆ ಒಂದು ಮೋಮೋಸ್ ಮಾಡ್ತಾರಂತೆ. ಇದು ಮೋಮೋಸ್ ಮಾಡೋದಂತೆ. ಇದು ಒಂದು ಕೆಲಸ. ಅಡುಗೆ ಮನೆಯೆಲ್ಲ ನಿನ್ನೆ ಸ್ವಲ್ಪ ಗಲೀಜಾಗೋಗಿತ್ತು. ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬಟ್ ಪುನಃ ಹಾಗೆ ಬೀಳ್ತು. ಏನು ಅಡುಗೆ ಮನೆ ಅಂದ್ರೇ ಹಂಗೆ ಏನೋ ಗೊತ್ತಿಲ್ಲ. ಅಯ್ಯೋ, ಕಾಫಿ ಇರಬೇಕು. ಎಲ್ಲ ಆಯಿತು. ಈಗ ಕಾಫಿ ಕುಡಿದ್ಬಿಟ್ಟು ಆಮೇಲಿಂದ ಪಾತ್ರೆ ವಾಶ್ ಮಾಡಿ, ಪಾಪಗೊಂದು ಸ್ವಲ್ಪ ಹೊತ್ತು ತಲೆಗೆಲ್ಲ ಸ್ನಾನ ಮಾಡಿಸಿ, ಅವಳಿಗೆಲ್ಲ ಕಂಡೀಷ್ನರೆಲ್ಲ ಹಾಕಿ ಮೊಟ್ಟೆ ಎಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ತಲೆಗೆ. ನೋಡೋಣ. ಸ್ವಲ್ಪ ಅವಳಿಗೀಗ ಕಂಡೀಷ್ನರು ಅದು ಇದು ಎಲ್ಲ ಹಾಕಿದ್ಮೇಲೆ, ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಕರ್ಲಿ ಇರೋದು ಒಂದು ಸ್ವಲ್ಪ ಸ್ಮೂತ್ ಆಗ್ತಿದೆ. ಕರ್ಲಿ ಹೇರೇ ಇಷ್ಟ ನನಗೆ ಅವಳಿಗೆ. ಬಟ್ ಏನಪ್ಪ ಅಂದರೆ ಸ್ನಾನಾಗಿ ನಾವು ಮಾಡಿಸಾದ್ಮೇಲೆ ತಲೆ ಬಾಚೋಕ್ಕೆ ಅದೆಲ್ಲ ಕಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ತುಂಬ ಅಳ್ತಾಳೆ ಪಾಪ. ಅದೊಂದು ಸ್ವಲ್ಪ ಇದಾಗಲಿ ಅಂತ ಅಷ್ಟೇ. ಸೊ ಇದು ನನ್ನ ಫೇವ್ರೇಟ್ ಕಾಫಿ. ಬೇರೆ ಕಾಫಿ ಪುಡಿ ಯಾವುದು ಕುಡಿಯೋಲ್ಲ ನಾನು. ಬ್ರೂ ಕಾಫಿ ಪುಡಿ, ಅದು ಇನ್ಸ್ಟೆಂಟು ಏನಿದೆ ಇದೇ ಥರನೇ ಹಾಕ್ಕೊಂಡು ಕುಡಿಯೋದು. ಈಗ ಕಾಫಿ ಕುಡ್ಕೊಂಡು ಆಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲ ಕೆಲಸನೂ ಆಯಿತು. ಟೈಮ್ ಬಂದು 2 ಗಂಟೆ. ಮನೆ ಫುಲ್ಲು ಕ್ಲೀನ್ ಆಯಿತು. ಇದೆಲ್ಲ ಉಲ್ಟಾಯಿತು. ಈಗ ಸೀದಾ ಮಾಡಿದ್ವಿ ಅಷ್ಟೇ. ಈಗ ಅವಳು ಸ್ನಾನ ಮಾಡಿಸ್ದೆ. ಸ್ನಾನ ಆಯಿತು. ಅವಳದೊಂದು ಸ್ನಾನ ಒಂದು ಮಾಡಿಸ್ಬಿಟ್ರಂತೂ ಒಂದು ಕೆಲಸ ಮುಗ್ದಂಗೆ. ಸೊ ಅಡುಗೆ ಮನೆಯೂ ಫುಲ್ ಕ್ಲೀನಾಗಿ ಎಲ್ಲ ವಾಶ್ ಆಗಿ, ಸಾಂಬಾರು ಕೂಡ ಇದೆ, ಅವರೆಕಾಯಿ ಸಾಂಬಾರು. ಅದಕ್ಕೊಂದು ರೈಸ್ ಮಾಡಿಕೊಂಡ್ರೆ ಮುಗೀತು. ಏನೋ ಮಧು ಮೋಮೋಸ್ ಮಾಡ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ಅದು ಕಳಿಸಿಲ್ಲ. ಅದಕ್ಕೊಂದು ಸ್ವಲ್ಪ ಕಳಿಸ್ಬೇಕು ಇವಾಗ ಬಂದು. ಹೇಳಿದ್ರು ಮಾಡಿಲ್ವಾ ಅಂದ್ಬಿಡ್ತಾರೆ. ಅದೊಂದು ಕೆಲಸ. ಇನ್ನು ಅದೇ ಎಳ್ಳು ಬೆಲ್ಲದಕ್ಕೊಂದು ರೆಡಿ ಮಾಡ್ಕೊಬೇಕು. ಆಯ್ತಮ್ಮ, ಇಲ್ಲಿ ಸ್ಕ್ರೀನ್ ಬಿಡೋದ ಅಂತ ಒಂದು ನಿಮಿಷ. ಇಲ್ಲಿ ಸ್ಕ್ರೀನ್ ಬಿಡೋಣ ಅಂತ ಇಲ್ಲಿ ಹಾಕಿದ್ನ, ರೂಮ್ಗಳಲ್ಲೆಲ್ಲ ಹಾಕಿದ್ದೀನಲ್ಲ, ಅದನ್ನು ಇಲ್ಲಿ ಬಿಡೋಣ ಅಂತ ಇಲ್ಲಿ ಹಾಕ್ತೆ. ಯಾಕೆ ಇಷ್ಟ ಆಗಲಿಲ್ಲ. ಪುನಃ ತೆಗೆದಾಕ್ಬಿಟ್ಟು ಹಿಂಗಿಟ್ಟೆ. ಇಲ್ಲಿ ಪಾಪದು ಗೊಂಬೆ ಇಟ್ಟಿದ್ವಿ, ಅದನ್ನು ತೆಗೆದು ಇಲ್ಲಿ ಕೂರಿಸಿದ್ದೀನಿ ಸುಂದ್ರಿನ. ಇದೊಂದು ಸ್ವಲ್ಪ ವಾಶ್ ಮಾಡಬೇಕು, ಕ್ಲೀನ್ ಮಾಡಿಬಿಟ್ಟು. ಸೊ ಆಯಿತಾ? ಹಾಂ, ಸ್ವಲ್ಪ ಬಟ್ಟೆ ಮಾಡಿಸ್ಬೇಕು. ಬಟ್ಟೆ ಮಾಡಿಸೋದೊಂದು ಕೆಲಸ ಐತೆ. ಬಟ್ಟೆ ಎಲ್ಲ ಹಾರಾಕಿದ್ದೀನಿ. ಇನ್ನೂ ಟ್ರಿಪ್ ಹೋಗ್ಯಕ್ಕೆ ಹಾಕಿದ್ದೀನಿ. ಅದೊಂದು ಎಲ್ಲ ಕೆಲಸನೂ ಮುಗೀತು. ಸದ್ಯಕ್ಕೆ ಕೆಲಸ ಮುಗಿದ್ಬಿಟ್ರಂತೂ ಆರಾಮ್ಸೆ ಅನಿಸುತ್ತೆ. ಇನ್ನೇನು ಕೆಲಸ ಅಂದರೆ ನಿದ್ರೆ ಮಾಡಬೇಕು ಫ್ರೆಂಡ್ಸ್. ನಿದ್ರೆ ಮಾಡಿದ್ರೆ ಅದೇ ಕೆಲಸ ಆದಂಗೆ. ಇಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ತುಂಬ್ಕೋತಾ ಇರುತ್ತೆ. ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಬಿಟ್ಟಿದ್ದೀನಿ.
ಸೊ ಅದೊಂದು ಫ್ರೇಮ್ ಹಾಕಿಸ್ಬೇಕು, ಫ್ಯಾಮಿಲಿ ಫೋಟೋ ಫ್ರೇಮ್ ಹಾಕಿಸಿ ಇಲ್ಲೆಲ್ಲಾರ ಇಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಬಾರೇ ಸುಂದ್ರಿ. ಈಗ ಸ್ನಾನ ಆಯಿತು, ಈಗ ಊಟನೂ ಆಯಿತು, ತಾಚೆ ಮಾಡಬೇಕು ಸ್ವಲ್ಪ ಹೊತ್ತು. ಓಕೆನಾ? ಓಕೆ ಆಯಿತು. ಈಗ ಮಲಿಕೊ ನೀನು, ಬಿಡು ಕಾಲು ಬಿಡು. ಸೊ ಅವ್ಳದ್ದು ಸ್ನಾನನೂ ಆಯಿತು, ರೆಡಿನೂ ಮಾಡಿಕೊಂಡ್ಲು. ಟಚ್ ಮಾಡು ಅಂದರೆ ಒದ್ದೆ ಐತೆ, ಒದ್ದೆ ತಲೆನೇ ಕಟ್ಟಿದ್ದೀನಿ, ನೀನು ಮಾಡೋಕ್ಕಾಗಲ್ಲ. ಅಂದರೆ ಒದ್ದೆ ಅಂದರೆ ಪೂರ್ತಿ ಆರಿಸ್ದೆ, ಬಟ್ ಎಷ್ಟು ಆಯಿತು. ಚಿನಿ ಸಾಕು, ಮಡಗ್ಬಿಡು ಮಗಳು, ಮಡಗ್ಬಿಡು, ಮಡಗು ಸಾಕು. ಈಗ ನೀನು ನಿದ್ರೆ ಮಾಡಬೇಕು ತಾನೇ? ಆಫ್ ಮಾಡು, ಇಡು ಫೋನು, ಆಫ್ ಮಾಡ್ತಾ ಚಿ ಮಾಡು. ಲೈಟ್ ಆಫ್ ಮಾಡ್ತೀನಿ ನಾನು, ಆಯಿತಾ? ಮಲ್ಕೋ, ಸ್ವಲ್ಪ ಹೊತ್ತು ಮಲಗಿದೆ ಇದ್ದಾಳಬೇಕು. ಓಕೆ, ಮಲ್ಕೊಬಿಡ್ಬೇಕು ಬೇಗ. ಆದರೆ ಹೇಳ್ತಾ ಇದ್ದೀನಿ ಆಯಿತಾ? ನಂದು 5 ನಿಮಿಷ ಬಿಟ್ಬಿಟ್ಟು ಬರೋಷ್ಟು ಮಲಗಿರ್ಬೇಕು. ಅದೇನೋ ಮೊಮೋಸ್ ಮಾಡೋಕ್ಕೆ ಅಂತೇಳಿ ಮೈದಾನೆಲ್ಲ ಕಳಿಸಿಡು ಅಂತ ಹೇಳಿದರು. ಅದು ಕೂಡ ಎಲ್ಲ ಇಟ್ಟಿದ್ದೀನಿ. ಅವ್ರು ಬಂದದೇನೋ ಮಾಡ್ಕೋತಾರೆ, ಅದೇನೋ ಸಣ್ಣ ಸಣ್ಣ ಕಟ್ ಮಾಡು ಅಂದರು, ಅದು ಮರ್ತೆ ನಾನು. ಸೊ ಇವಾಗ ಕೊಬ್ಬರಿದಕ್ಕೆಲ್ಲ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೆಂಗೆ ಗೊತ್ತಾ, ಈಸಿ. 1 ನಿಮಿಷ. ಸೊ ಅಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ನಲ್ಲ, ನಾನು ಆಗಲೇ ತೋರಿಸಿದ್ನಲ್ಲ, ಅಲ್ಲಿ ಕಟ್ ಮಾಡಿ ಇಟ್ಟಿರೋದು. ಅದು ಸಿಪ್ಪೆ ಹೆಂಗೆ ತೆಗ್ದಿರೋದು ಅಂದರೆ ಹಿಂಗೆ ಕೊಬ್ಬರಿನ ಅರ್ಧ ಹೋಳು ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ಇದು ಮಾಡಿ, ಆಮೇಲೆ ಸೌಂತಿಕಾಯಿ ಹುರಿತಾರಲ್ಲ ಅದರಲ್ಲಿ ಎಲ್ಲಿ ಒಂದೊಂದೊಂದು ಚಿಕ್ಕದಿರುತ್ತಲ್ಲ ಅದನ್ನು ಮಾಡಿಕೊಂಡು ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋದು. ಸೊ ಬೆಲ್ಲನೂ ತೆಗೆದಿಟ್ಕೊಂಡಿದ್ದೀನಿ, ಬೆಲ್ಲನೂ ಕಟ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ನೋಡೋಣ. ಕಪ್ಪುಗೂ ಬಿಟ್ಟು ಬೆಲ್ಲ ಐತೆ ಅಂತನಾ ಮಿಕ್ಸಿ. ಅಲ್ಲಿ ನೋಡು, ಅವರು ಬ್ಲ್ಯಾಕ್ ಇಬ್ರು. ಅವಳಿಗೆ ಭಯ ಏನಿಲ್ಲ, ನಾನು ಹಿಡ್ಕೊಂಡಿದ್ದೆನಲ್ಲ. ಕರೆಂಟಿಲ್ಲ, ಕ್ಲಿಯರಾಗಿ ಕಾಣಿಸ್ತಿಲ್ಲ. ಇದು ಸ್ಮೂತ್ ಆಗುತ್ತೆ, ಇದು ಸ್ಮೂತಾಗಿ ಆಗೈತೆ. ಅದೇ ಒಂಥರ ನೀವು ಕೇಳಿದ್ರಲ್ಲ ಹಂಗೆ ಆಗೈತೆ ನೀಟಾಗಿ. ಕರೆಂಟ್ ಇಲ್ಲ. ಎಷ್ಟು ಐಟಮ್ ಮುಚ್ಚಿನಿ ನಿನಗೆ, ಇಷ್ಟು ಕೊಬ್ಬರಿ ಆಯಿತು ಎಲ್ಲ. ಸ್ಟಫಿಂಗ್ ಟೇಸ್ಟ್ ನೋಡಿದ್ರಾ? ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ಡಿಪ್ ಮಾಡೋದು ಮಾತ್ರ ಗೊತ್ತಾಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಮೊಮೋಸ್ ಇದೆ. ಎಲ್ಲ ಕೆಲಸನೂ ಆಗಿ ಮೊಮೋಸ್ ತಿಂದು ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ಒಂಚೂರು ಬಟ್ಟೆ ಇನ್ನೊಂದು ಸ್ವಲ್ಪ ಇತ್ತು, ಅದು ಹಾರಾಕ್ಬಿಟ್ರೆ ಕೆಲಸ ಎಲ್ಲ ಮುಗೀತು. ಸೊ ಬಿಗ್ ಬಾಸ್ ನೋಡ್ತಾ ತಿಂತಾ ಕೂತ್ಕೊಂಡಿದ್ವಿ. ಇದಾಗಿತ್ತು ನಮ್ಮ ವೀಕೆಂಡ್ ಲೈಫ್. ಸೊ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಂಕ್ರಾಂತಿ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.